ನಮಸ್ಕಾರ. ಕುಣಿಯಕ್ಕೆ ಬರ್ದೇ ಇರೋಳು ನೆಲ ಡೊಂಕು ಅಂದ್ಲಂತೆ. ನಮ್ಮ ಸರ್ಕಾರಗಳದ್ದು ಇದೇ ಆಗೋಯ್ತು ಚಿಂತನೆ. ಒಂದು ನಮ್ಮ ಸ್ಟೇಟ್ ಗೌರ್ಮೆಂಟು ಕಾಂಗ್ರೆಸ್, ಇನ್ನೊಂದು ನಮ್ಮ ನ್ಯಾಷನಲ್ ಗೌರ್ಮೆಂಟು ಬಿಜೆಪಿ. ಇಬ್ರು ಒಬ್ರ ಮೇಲೆ ಒಬ್ರು ಕೆಸರಾಟ್ ಚಾಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರು ರೋಡಲ್ಲಿ ಇವಾಗ ಸ್ಟ್ರೈಕ್ ಮಾಡ್ಕೊಂಡು ಪಾಪ 6 ದಿವಸ ಆಗಿದೆ, ಅವ್ರಿಗೆ ಏನು ನ್ಯಾಯ ಸಿಕ್ಕಿಲ್ಲ. ಇವ್ರಿಗೆ ಏನಕ್ಕೆ ಈ ತರ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವ್ರಿಗೆ ಒಂದು ಬೇಸಿಕ್ ಕನಿಕರ ಕೂಡ ಇಲ್ವಾ ಇವ್ರಿಗೆ ಅವ್ರ ಮೇಲೆ? ಅವ್ರು ಏನು 20,000 40,000 ಸಂಬಳ ಕೇಳ್ತಲ್ಲ, ಬೇಸಿಕ್ 10,000 ಸಂಬಳ ಕೇಳ್ತಾ ಇದಾರೆ. ಬೇಸಿಕ್ ವೇಜ್ ಅದು. ಅವ್ರೇನ್ ಜಾಸ್ತಿ ಕೇಳ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಇವಾಗ ವಿಡಿಯೋ ಮಾಡ್ತಾ ಇದೀನಿ. ನಿಮ್ಗೆ ಎಲ್ಲದಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಮಹಾ ದೇಶ ಇದೆಯಲ್ಲ ನಮ್ಮ ಭಾರತ, ಇದ್ರ ಬಗ್ಗೆ ಸ್ವಲ್ಪ ಅಂಡರ್ 5 ಮಾರ್ಟಾಲಿಟಿ ಬಂದಿದೆ 49% ಇದೆ. ಸ್ಟನ್ನಿಂಗು 48% ಇದೆ. ವೇಸ್ಟಿಂಗು ಹತ್ತತ್ರ 20% ಇದೆ. ಅಡಲ್ಟ್ ಲಿಟ್ರಸಿ ರೇಟ್ ಬಂದಿದೆ 62.8% ಇದೆ. ಆಮೇಲೆ ಯೂಸ್ ಆಫ್ ಇಂಪ್ರೂವ್ಡ್ ಸ್ಯಾನಿಟೇಷನ್ ಫೆಸಿಲಿಟಿ ಬರೀ 35% ಇದೆ. ಇದೆಲ್ಲ ನೀವೇ ತೆಗೆದು ನೋಡ್ಬೋದು ಯುನಿಸೆಫ್ ವೆಬ್ಸೈಟ್ ಅಲ್ಲಿ. ನಾನು ಹಾಕಿದ್ದೀನಿ, ಅದು ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಮ್ಮ ದೇಶ ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ ಅಂದ್ರೆ 44% ಅಷ್ಟು 5 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳು ಅಂಡರ್ ವೆಯ್ಟು, 72% ಮಕ್ಕಳು ಅನಿಮಿಕ್ಕು. ಸೊ ನಮ್ ಗ್ರಾಸ್ ಹಂಗರ್ ಇಂಡೆಕ್ಸ್ ನಮ್ ದೇಶದ್ದು 97, 118 ನೇಷನ್ಗಳಲ್ಲಿ 97th ಇಂಡೆಕ್ಸ್ ರೇಟಿಂಗ್ ನಮ್ದು. ಅಂದ್ರೆ ಅದು ಎಷ್ಟು ಕೆಟ್ಟದಿದೆ ಅಂದ್ರೆ ನಮ್ ದೇಶ ನಾರ್ತ್ ಕೊರಿಯಾ, ಸುಡಾನು, ಶ್ರೀಲಂಕಾ, ಬಾಂಗ್ಲಾದೇಶು, ನೇಪಾಳು, ಚೈನಾ ಎಲ್ಲ ನಮ್ ದೇಶದ ಮೇಲ್ಗಡೆ ಇದೆ. ನಾವು ಅವ್ರಕ್ಕಿಂತ ಕೆಳಗಡೆ ಇದೀವಿ. ಅಷ್ಟು ಕೆಟ್ಟದಾಗಿ ಮಾಡ್ತಾ ಇದೆ. ನಮ್ಮ ಹಂಗರ್ನೆಸ್ ಅಷ್ಟಿದೆ, ನಮ್ಗೆ ಹಸುವು ಅಷ್ಟು ಇಂಡೆಕ್ಸ್ ತೋರಿಸ್ತಾ ಇದೆ. ಇಷ್ಟೆಲ್ಲ ಇತ್ತು ಅಂತಾನೆ 1975ರಲ್ಲಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಪ್ರೋಗ್ರಾಮ್ ICDS ಮೇನ್ ಆಗಿ ಅಂಗನವಾಡಿ ಮತ್ತೆ ಮಿನಿ ಅಂಗನವಾಡಿ ಸೆಂಟರ್ಸ್ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಹತ್ತತ್ರ 24 ಲಕ್ಷಕ್ಕಿಂತ ಜಾಸ್ತಿ ಅಂಗನವಾಡಿಗಳಿದೆ ನಮ್ಮ ದೇಶದಲ್ಲಿ. ಇವಾಗ ಏನಕ್ಕೆ ಅಂಗನವಾಡಿನವ್ರು ಏನ್ ಮಾಡ್ತಾರೆ, ನೀವು ಏನಕ್ಕೆ 10,000ಕ್ಕಿಂತ ಜಾಸ್ತಿ ಸಂಬಳ ಕೊಡಬೇಕು ಅಂತ ನೀವು ಕೇಳ್ತಾ ಇರ್ತೀರಾ ಈಗ. ಸೊ ಅಂಗನವಾಡಿನಲ್ಲೇ ಅಂಗನವಾಡಿ ವರ್ಕರ್ಸು, ಅಂಗನವಾಡಿ ಹೆಲ್ಪರ್ಸ್ ಅಂತ ಇರ್ತಾರೆ. ನೀವು ಕನ್ನಡದಲ್ಲಿ ತರ್ಜುಮೆ ಮಾಡಬೇಕು ಅಂದ್ರೆ ಅಂಗನವಾಡಿ ವರ್ಕರ್ಸ್ಗೆ ನೀವು ಅಂಗನವಾಡಿ ಕಾರ್ಯಕರ್ತರು ಅಂತೀರಾ, ಅಂಗನವಾಡಿ ಹೆಲ್ಪರ್ಸ್ಗೆ ಅಂಗನವಾಡಿ ಸಹಾಯಕರ್ತರು ಅಂತ ಹೇಳ್ತೀರಾ. ಸೊ ಇವ್ರ ವೇಜಸ್ಸು ಸಿಕ್ಕಾಪಟ್ಟೆ ಕಮ್ಮಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಕೊಡೋ ವೇಜ್ ಮೇಲೆ ಪ್ರತಿ ಒಂದು ಸ್ಟೇಟ್ ಗೌರ್ಮೆಂಟು ಅದ್ರ ಮೇಲೆ ಟಾಪ್ ಅಪ್ ಅಂತ ಕೊಡ್ತಾರೆ. ಸೊ ಈ ಟಾಪ್ ಅಪ್ ಕೊಡೋದ್ರಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟು ಏನಿದೆ ಕೈ ಇರುತ್ತೆ. ಮತ್ತೆ ಫುಲ್ ಸಂಬಳ ಕೊಡೋದ್ರಲ್ಲಿ ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲ ಪ್ರಾಬ್ಲಮ್, ಫುಲ್ ಸಂಬಳ ಕೊಡೋದು ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಬ್ಲಮ್. ಇದು ಅವ್ರು ಕೊಡಬೇಕು ಫುಲ್, ಯಾಕೆಂದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಷನ್ ಹೊರತು ಕರ್ನಾಟಕ ಗೌರ್ಮೆಂಟ್ ಇನಿಷಿಯೇಷನ್ ಅಲ್ಲ. ಸ್ಟಾರ್ಟಿಂಗಿಂದಾನು ಹಿಂಗೆ ಇರೋದು. ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಕಾಂಗ್ರೆಸ್ನವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನ್ ಹೇಳ್ತಾರೆ ಅಂದ್ರೆ, ಇಷ್ಟು ದಿವಸ ನೀವು 90% ಕೊಡ್ತಾ ಇದ್ರಿ, ನಾವು 10% ಹಾಕ್ತಾ ಇದ್ವಿ. ಇವಾಗ ನೀವು ಕಮ್ಮಿ ಮಾಡ್ಬಿಟ್ಟಿದ್ದೀರಾ, ಬರೀ 84% ಕೊಡ್ತೀರಾ, ನಾವು 16% ಹಾಕ್ಬೇಕು, ಎಲ್ಲಿ ಹೆಂಗಾಗತ್ತೆ ಅಂತ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಹೇಳೋದು. ಮತ್ತೆ ಸೆಂಟ್ರಲ್ ಗೌರ್ಮೆಂಟು ಅವ್ರದ್ದು ಒಂದು ಖ್ಯಾತೆ ಎತ್ತಾರೆ, ನೀವು ಸರಿಯಾಗಿ ನೋಡ್ಕೊಂತಲ್ಲ, ನೀವು ಸರಿಯಾಗಿ ಎಲ್ಲ ಎಕ್ಸಿಕ್ಯೂಟ್ ಮಾಡಿಲ್ಲ, ಹಂಗೆ ಹಿಂಗೆ ಅಂತ. ಸರಿ, ಇವರು ಗೊತ್ತಲ್ಲ ನಾಯಿ ತರ ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ. ಒಬ್ರು ಬೌ ಅಂದ್ರೆ ಇನ್ನೊಬ್ರು ಬೌ ಅಂತಾರೆ, ಇಬ್ರು ಏನು ಕಿತ್ತಾಕಲ್ಲ. ಅದು ನಮಗೂ ಗೊತ್ತು. ನಾವು ಸುಮ್ಮನೆ ಓಟ್ ಹಾಕ್ಬೇಕು, ಈ ನನ್ನ ಮಕ್ಳು ಏನು ಕೆಲಸನೂ ಮಾಡಲ್ಲ, ಏನ್ ಮಾಡಕ್ಕಾಗಲ್ಲ, ನಮ್ಮ ಹಣೆ ಬರ ಅಂತ ಸುಮ್ಮನಿರ್ಬೇಕು. ಅದನ್ನ ಕೊನೆಯಲ್ಲಿ ಮಾತಾಡೋಣ ಏನೇನ್ ಮಾಡ್ಬೋದು ಅಂತ. ಈಗ ಫಸ್ಟ್ ಪಾಪ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಸಹಾಯಕರ್ತರು ಏನಿದ್ದಾರೆ, ಇವರು ಮಿನಿಮಮ್ ವೇಜ್ ಆಕ್ಟ್ ಅಡಿ ಬರಲ್ಲ. ಇವ್ರಿಗೆ ಹಾನರೇರಿಯಂ ಕೊಡ್ತಾರ ಹೊರತು ಇವ್ರಿಗೆ ನಮ್ಮ ಲೇಬರ್ ಆಕ್ಟ್ಗೆ ಒಳಗಡೆ ಏನೇನಿದೆ ಮಿನಿಮಮ್ ವೇಜ್ ಆಕ್ಟ್ ಆತರ ಬರಲ್ಲ. ನಿಮ್ಗೆ ಮಿನಿಮಮ್ ವೇಜಸ್ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದ್ರೆ ಕರ್ನಾಟಕ ವೆಬ್ಸೈಟ್ ಅಲ್ಲೇ ಇರುತ್ತೆ. ಪ್ರತಿಯೊಬ್ಬ ಯಾರು ಲೇಬರ್ ಇರ್ತಾರೆ ಅವ್ರಿಗೆ ಒಂದು ಮಿನಿಮಮ್ ವೇಜ್ ಅಂತ ಫಿಕ್ಸ್ ಆಗಿದೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ. ನೀವು ಅದನ್ನ ಹೋಗಿ ಚೆಕ್ ಮಾಡ್ಬೋದು ಅವ್ರ ವೆಬ್ಸೈಟ್ ಅಲ್ಲಿ ಹೋದ್ರೆ. ಪ್ರತಿಯೊಂದಕ್ಕೂ ಇರುತ್ತೆ. ನೀವು ಬೇಕರಿನಲ್ಲಿ ಕೆಲಸ ಮಾಡಿದ್ರೆ ಎಷ್ಟು, ನೀವು ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ರೆ ಎಷ್ಟು, ನೀವು ಬಿಡಿ ಕಂಪ್ನಿನಲ್ಲಿ ಕೆಲಸ ಮಾಡಿದ್ರೆ ಎಷ್ಟು, ಈ ತರ ಹಲವಾರು ಪುಟಗಳಲ್ಲಿ ಪ್ರಿಂಟ್ ಮಾಡಿ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಇದು ಇರುತ್ತೆ. ಇದು ನಿಮ್ಗೆಲ್ಲ ಗೊತ್ತು ಅಂತ ಅನ್ಕೊಂತೀನಿ. ಇದು ಬೇಸಿಕ್ ನಾಲೆಜ್. ಇದು ಎಲ್ಲ ಪ್ರತಿ ಸಿಟಿಸನ್ಗೂ ಗೊತ್ತಿರಬೇಕು. ಮಿನಿಮಮ್ ವೇಜಸ್ ಪ್ರತಿ ದೇಶದಲ್ಲೂ ಇರುತ್ತೆ. ಯೂಶಲಿ ಎಲ್ಲ ಡೆವಲಪಿಂಗ್ ನೇಷನ್ ಎಲ್ಲ ಸ್ವಲ್ಪ ಸಾಮಾನ್ಯ ನಾಗರಿಕತೆ ಇರೋ ದೇಶದಲ್ಲಿ ಎಲ್ಲರೂ ಮಿನಿಮಮ್ ವೇಜಸ್ ಅಂತ ಮಾನವೀಯತೆ ದೃಷ್ಟಿಯಿಂದ ಕೊಡ್ಲೇಬೇಕು. ಪಾಪ ಇವ್ರಿಗೆ ಅಂಗನವಾಡಿನವ್ರಿಗೆ ಇದನ್ನ ಅನ್ವಯಿಸಲ್ಲ. ಏನಕ್ಕೆ ಅಂದ್ರೆ ಇವ್ರನ್ನ ಹೆಲ್ಪರ್ಸ್ ಮತ್ತೆ ವರ್ಕರ್ಸ್ ಇದಾರಲ್ಲ, ಇವ್ರನ್ನ ಮಿನಿಮಮ್ ವೇಜ್ ಅಡಿ ಎಂಪ್ಲಾಯಿ ಅಂತ ಟ್ರೀಟ್ ಆಗಿ. ನಮ್ಮ ಅಂಗನವಾಡಿ ವರ್ಕರ್ಸು
ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಾರೆ. ಇವ್ರದ್ದು ಆಕ್ಚುಲ್ ಮೇನ್ ಕೆಲಸ ಏನ್ ಬೇಕಾಗಿರೋದು ಪ್ರೆಗ್ನೆಂಟ್ ವುಮೆನ್ ಮತ್ತೆ ಚಿಲ್ಡ್ರನ್ ಡೆವಲಪ್ಮೆಂಟಿಗೆ ಬೇಕಾಗಿರೋದು. ಬಟ್ ಇವ್ರನ್ನ ನಮ್ ಗೌರ್ಮೆಂಟು ಎಲ್ಲದಕ್ಕೂ ಉಪಯೋಗಿಸ್ಕೊಂತಾರೆ. ಎಲೆಕ್ಷನ್ ಡ್ಯೂಟಿ, ರೆಕಾರ್ಡ್ ಆಫ್ ಬರ್ತ್ಸ್, ಪ್ರೀ ಸ್ಕೂಲ್ ಆಕ್ಟಿವಿಟಿ, ಚೈಲ್ಡ್ ಕೇರು, ಅದು ಮಚ್ಚುಚ್ಚೋದು, ಇಮ್ಯುನೈಸೇಷನ್, ನರ್ಸಿಂಗಿಗೂ ಸೇರ್ಸ್ಕೊಂಡ್ಬಿಟ್ಟಿರ್ತಾರೆ ಇವರು. ಎಲ್ಲಾ ತರನು ಉಪಯೋಗಿಸ್ತಾರೆ. ಹೆಲ್ಪಿಂಗ್ ಪ್ರೆಗ್ನೆಂಟ್ ವುಮೆನ್, ಕೋಆರ್ಡಿನೇಷನ್, ಆಮೇಲೆ ಅಲ್ಲಿ ಏನಾಯ್ತು ಲೋಕಲ್ ಅಲ್ಲಿ ಅದಕ್ಕೂ ಉಪಯೋಗಿಸ್ತಾರೆ. ಆಮೇಲೆ ಡ್ರಗ್ ಸಪ್ಲೈಯಿಂಗು, ಎಲ್ಲದಕ್ಕೂ ಪ್ರತಿ ಒಂದು ಕೆಲಸ ಪ್ರೆಗ್ನೆಂಟ್ ಕೇರ್ ಇಂದ ಹಿಡಿದು ಇಮ್ಯುನೈಸೇಷನ್, ಎಲೆಕ್ಷನ್ ಡ್ಯೂಟಿ ಎಲ್ಲದಕ್ಕೂ ಪಾಪ ಇವ್ರನ್ನ ನಾಯಿ ದುಡಿಸ್ದಂಗೆ ದುಡಿಸಿ ಬರೇ ಕನಿಷ್ಠ ಸಂಬಳ ಕೊಡ್ತಾರೆ ಇವ್ರಿಗೆ. ಎಷ್ಟು ಕಮ್ಮಿ ಸಂಬಳ ಅಂದ್ರೆ ನಿಜವೂ ಬೇಜಾರಾಗತ್ತೆ ಇವ್ರಿಗೆ. ಪಕ್ಕದಲ್ಲಿರೋ ಸ್ಟೇಟ್ ನಮ್ ತೆಲಂಗಾಣನವರು ಫೆಬ್ರವರಿಯಿಂದ ಪಾಪ ಅವ್ರಿಗೆ 10,000 ಸಂಬಳ ಇನ್ಕ್ರೀಸ್ ಮಾಡಿದ್ದಾರೆ. KCR ಅವರು, ತೆಲಂಗಾಣ CM. ನಮ್ಮ ಸರ್ಕಾರಕ್ಕೆ ನಾನೇನ್ ಬೈತಲ್ಲ, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಇರೋದ್ರಲ್ಲಿ ಓಕೆ ಪರವಾಗಿಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ ಓಕೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ನೀವು ಯೋಚನೆ ಮಾಡಬೇಕು, 24 ಲಕ್ಷಕ್ಕಿಂತ ಜಾಸ್ತಿ ಅಂಗನವಾಡಿ ಸೆಂಟರ್ಗಳಿದೆ, ಅವು ಬಜೆಟ್ ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ ಅಷ್ಟೇ. ಸೆಂಟ್ರಲ್ ಗೌರ್ಮೆಂಟ್ 24 ಲಕ್ಷದ್ದು ಟಾಪ್ ಅಪ್ ನೋಡ್ತಾ ಹೋದ್ರೆ ಎಷ್ಟೊಂದು ಸ್ಟೇಟ್ ಅಲ್ಲಿ ತುಂಬಾ ಕಮ್ಮಿ ಕೊಡ್ತಾರೆ. ಮಣಿಪುರ್ನಲ್ಲಿ ಮೋಸ್ಟ್ಲಿ 50 ರೂಪೀಸ್ ಏನೋ ಕೊಡ್ತಾರೆ ಅಂತ ನಾನು ಕೇಳಿದೀನಿ. ಅಷ್ಟೊಂದು ನನಗೆ ಗ್ಯಾರಂಟಿ ಇಲ್ಲ ಸೋರ್ಸ್ ಬಗ್ಗೆ. ನಮ್ಮ ಅಂಗನವಾಡಿ ವರ್ಕರ್ಸ್ ಏನ್ ಕೇಳ್ತಾ ಇದಾರೆ, ಅವ್ರಿಗೆ ಯಾರಿಗೋಸ್ಕರ ವರ್ಕ್ ಮಾಡ್ತಾರ? ನಮ್ಮ ದೇಶಕ್ಕೋಸ್ಕರ ವರ್ಕ್ ಮಾಡ್ತಾ ಇರೋದು, ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ಗೋಸ್ಕರ ವರ್ಕ್ ಮಾಡ್ತಾ ಇರೋದು. ಪ್ರೆಗ್ನೆಂಟ್ ವುಮೆನ್ ನೋಡ್ಕೊಂತಾರೆ, ಎಲ್ಲ ನರ್ಸಿಂಗ್ ಕೆಲಸನೂ ಮಾಡಿಸ್ಕೊಂತೀರಾ, ಆಮೇಲೆ ಎಲೆಕ್ಷನ್ ಡ್ಯೂಟಿನೂ ಮಾಡಿಸ್ಕೊಂತೀರಾ ಅಂತೆ, ಆಮೇಲೆ ಇನ್ನು ಎಷ್ಟೊಂದು ಪ್ರೀ ಸ್ಕೂಲಿಂಗ್ ಅವ್ರ ಕೈನಲ್ಲೇ ಮಾಡಿಸ್ಕೊಂತೀರಾ, ಮಿಡ್ ಡೇ ಮೀಲ್ಸ್ ಎಲ್ಲಾ ಕೆಲಸನೂ ಅವ್ರ ಕೈನಲ್ಲಿ ಮಾಡಿಸ್ಕೊಂತೀರಾ. ಕೇವಲ ಎಷ್ಟು 3,500 ಕೊಡ್ತೀರಾ ಸಹಾಯಕಿ ಹೆಲ್ಪರ್ ಪೋಸ್ಟ್ಗೆ, ಮತ್ತೆ ವರ್ಕರ್ಗೆ 6,000 ಕೊಡ್ತಾ ಇದ್ದೀರಾ. ಅವ್ರು ವರ್ಕರ್ ಏನ್ ಕೇಳ್ತಾ ಇರೋದು 10,000 ಮಾಡಿ, 6,000ದಿಂದ ಮತ್ತೆ ಏಪ್ರಿಲ್ ತಿಂಗಳಿಂದ ಏನ್ 3,500 ಬರುತ್ತೆ ಅಂಗನವಾಡಿ ಹೆಲ್ಪರ್ಸ್ಗೆ 7,500 ಮಾಡಿ ಅಂತ ಕೇಳ್ತಾ ಇದಾರೆ. ಅವ್ರೇನ್ ಜಾಸ್ತಿ ಕೇಳ್ತಾ ಇಲ್ಲ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಮಿನಿಸ್ಟರ್ ಆಗಿ ಅಥವಾ ನೀವು CM ಆಗಿ ಅಥವಾ ನಿಮ್ಮ MLA ಆಗಿ ನಿಮಗೆ ಬರೀ ನಾನು 7,500 ಕೊಟ್ರೆ 7,500 ಹಾಳಾಗೋಗ್ಲಿ, ಬರೀ 10,000 ಕೊಟ್ರು ನಿಮಗೆ ಬದುಕಕ್ಕಾಗಲ್ಲ ಒಂದ್ ತಿಂಗಳಿಗೆ. ಬೇಸಿಕ್ ಕೇಳ್ತಾ ಇರೋದು. ಇವರು ಆನರೇರಿಯಂ ಮಾತ್ರ ಕೊಡ್ತೀರಾ, ಇವ್ರಿಗೆ ಡೈಲಿ ವೇಜ್ ಆಕ್ಟ್ ಅಲ್ಲೂ ಇನ್ಕ್ಲೂಡ್ ಮಾಡಿಲ್ಲ. ಇದು ತುಂಬಾ ಅನ್ಯಾಯ ಅನ್ಸುತ್ತೆ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ನೀವು ಎಂಪ್ಲಾಯ್ಮೆಂಟ್ ಮಾಡ್ಕೊಂತೀರಾ ಅಂತ ಗೊತ್ತು ನಿಮ್ಗೆ. 1975 ಇಂದ ಅವ್ರನ್ನ ಮಾಡ್ಕೊಂತಾನೇ ಇದೀರಾ. ಅಂಗನವಾಡಿ ಸ್ಕೀಮ್ ಅವಾಗ್ಲಿಂದಾನು ಇದೆ. ಇದು ಏನಪ್ಪಾ ಅಂಗನವಾಡಿ ಸರ್ವಿಸ್ ಸ್ಕೀಮ್ ಅಲ್ಲ, ಸರ್ವಿಸ್. ಸೊ ಈ ಸರ್ವಿಸ್ ನ ನೀವು ಏನಕ್ಕೆ ಬಜೆಟ್ ಅಲ್ಲಿ ಅಲಾಕೇಟ್ ಮಾಡಲ್ಲ? ನೀವು ಇಷ್ಟು ದುಡ್ಡಿದೆ, ಇಷ್ಟು ದುಡ್ಡನ್ನ ಅವ್ರಿಗೆ ಅಂತ ಇಟ್ಬಿಟ್ರೆ, ಬೇಸಿಕ್ ವೇಜ್ ನ ಇಟ್ಬಿಟ್ರೆ ಈ ತರ ಪ್ರಾಬ್ಲಮೇ ಬರಲ್ಲ. ನೀವು ಸ್ಟೇಟ್ ಗೌರ್ಮೆಂಟ್ ನಲ್ಲಿ ನೀವು ರೀಸೆಂಟ್ ಬಜೆಟ್ ಅಲ್ಲಿ ನೀವು ಲಿಕ್ಕರ್ಗೆ ಟ್ಯಾಕ್ಸ್ ಕಮ್ಮಿ ಮಾಡ್ತೀರಾ, ಮತ್ತೆ ಏನಕ್ಕೆ ಈ ತರ ಮಾಡ್ತೀರಾ? ತುಂಬಾ ಬೇರೆ ಅಲೋಕೇಟ್ ಮಾಡ್ತೀರಾ. ಲಿಕ್ಕರ್ ಏನ್ ಕುಡಿದು ನಮ್ ದೇಶ ಹಾಳಾಗ್ಬೇಕು ಇನ್ನ ಜಾಸ್ತಿ ಅಂತ ಏನಾರು ಅಂದಾಜ್ ಮಾಡಿದಿರಾ? ದಯವಿಟ್ಟು ಇನ್ಕ್ರೀಸ್ ಮಾಡಿ. ಬೇಕಾದ್ರೆ ಅಲ್ಲಿನ ಟ್ಯಾಕ್ಸ್ ನೀವು ಇಲ್ಲಿಗೆ ಬೇಕಾದ್ರೆ ವರ್ಗಾವಣೆ ಮಾಡುವ ಅಂದ್ರೆ ಡೈವರ್ಟ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಟೊಬ್ಯಾಕೋ, ತುಂಬಾ ಜನ ಟೊಬ್ಯಾಕೋ ಯೂಸ್ ಮಾಡ್ತಾರೆ, ಇನ್ನೂ ಜಾಸ್ತಿ ಮಾಡಿ ಟ್ಯಾಕ್ಸ್. ನಮ್ ದೇಶದಲ್ಲಿ ಯಾರು ಟೊಬ್ಯಾಕೋನ ಸೇರ್ಬಾರ್ದು, ಟೊಬ್ಯಾಕೋನ ಅಗಿಲೂಬಾರ್ದು, ಯಾವ್ದೇ ತರ ಟೊಬ್ಯಾಕೋ ಯೂಸೇಜ್ ಇರಬಾರ್ದು. ಈ ತರ ಮಾಡ್ಬೋದು ನೀವು. ನಿಮ್ಗೆ ಪ್ರಗತಿ ಪರ, ನೀವು ಈ ತರ ಎಲ್ಲ ಯೋಚನೆ ಮಾಡಲ್ಲ, ನೀವು ಇಂಪ್ರೂವ್ಮೆಂಟ್ ಅಂತ. ಸರಿ, ನಾನು ಪ್ರೋ, ಎಲ್ಲಾ ಪ್ರೋನೇ. ನಾನು ಪ್ರೋ ಟೊಬ್ಯಾಕೋ ಅನ್ಬೋದು, ನಾನು ಪ್ರೋ ಮ್ಯಾರುವಾನಾ ಅನ್ಬೋದು, ಎಲ್ಲದಕ್ಕೂ ನನ್ಗೂ ಇಷ್ಟ ಇದೆ. ನಿಮ್ಗೆ ಏನ್ ಇಷ್ಟನೋ ಅದ್ ಮಾಡ್ಕೊಳ್ಳಿ ಅಂತ ಟ್ಯಾಕ್ಸ್ ಜಾಸ್ತಿ ಮಾಡಿ. ನೀವು ಟ್ಯಾಕ್ಸ್ ಮಾಡಿ ಇವ್ರಿಗೆ ಅಟ್ಲೀಸ್ಟ್ ಕೊಡ್ಬೋದಲ್ಲ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ. ಇಲ್ಲಾಂದ್ರೆ ನಿಮ್ ಸಂಬಳನೆಲ್ಲ ಬಿಟ್ಕೊಟ್ಬಿಡ್ತೀರಾ? ನಿಮ್ ಸಂಬಳನೆಲ್ಲ ಬಿಟ್ಕೊಟ್ಬಿಡಿ ದಯವಿಟ್ಟು. ಎಲ್ಲ ನಿಮ್ ಸಂಬಳನೆಲ್ಲ ನೀವು 4-5 ತಿಂಗಳು ತಗೊಂಬಿಡಿ. ಎಷ್ಟಾಗುತ್ತೋ ಅಷ್ಟು ಪರ್ಸೆಂಟೇಜ್ ಫಿಲ್ ಮಾಡಿ ಇವ್ರ ಇಂಪ್ರೂವ್ಮೆಂಟ್ಗೆ, ಇವ್ರ ಸಂಬಳದ ಇಂಪ್ರೂವ್ಮೆಂಟ್. ನಮ್ಮ ಪಕ್ಕದ ರಾಜ್ಯನವ್ರಿಗೆಲ್ಲ ಆಗತ್ತೆ, ನಮ್ಮ ಕೇರಳಗಾಗತ್ತೆ, ನಮ್ಮ ತಮಿಳ್ನಾಡುಗಾಗತ್ತೆ, ನಮ್ಮ ತೆಲಂಗಾಣನವ್ರು 10,000 ಕೊಡ್ತಾರೆ ಅಂದ್ರೆ ನಮಗೆ ಕೊಡೋ ಯೋಗ್ಯತೆ ಖಂಡಿತವಾಗ್ಲೂ ಇದೆ. ನೀವು ಮನ್ಸ್ ಮಾಡ್ಬೇಕಷ್ಟೇ. ನೀವು ಮನ್ಸ್ ಮಾಡ್ತಾ ಇಲ್ಲ. ನೀವು ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ. ಇದೇ ದೊಡ್ಡ ವಿಷಯ ಅಲ್ಲ. 6,000ದಿಂದ 10,000ಕ್ಕೆ ನೀವು ಕೈನಲ್ಲಿ ಮಾಡಕ್ಕಾಗತ್ತೆ. ದಯವಿಟ್ಟು ಮಾಡ್ಕೊಡಿ. ನಿಮ್ಮ ಹತ್ರ ಹಿಂಗೆ ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕೆಳಗಡೆ ಹಾಕಿ. ಆಮೇಲೆ ನೀವು CM ಕೂಡ ನೀವು ಟ್ವಿಟರ್ ಅಲ್ಲಿ ಇದ್ರೆ ಅವ್ರನ್ನ ಟ್ಯಾಗ್ ಮಾಡ್ಬೋದು. ಆಮೇಲೆ ಯಾರ್ಯಾರು ಕಾಂಗ್ರೆಸ್ನವ್ರು ಇರ್ತಾರೆ, ಮುಖಂಡರು ನಿಮ್ಮ ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಅವ್ರಿಗೂ ನೀವು ಟ್ಯಾಗ್ ಮಾಡಿ. ಆಮೇಲೆ BJPನವ್ರು ಯಾರ್ಯಾರು ನಿಮ್ಮ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡ್ತಾ ಇದಾರೆ, ಸೋ ಕಾಲ್ಡ್ MPs, ಅವ್ರನ್ನೆಲ್ಲ ಟ್ಯಾಗ್ ಮಾಡಿ. ಸೊ ಹಿಂಗೆ ನೀವು ಪ್ರೆಷರೈಸ್ ಮಾಡಕ್ ಟ್ರೈ ಮಾಡಿ. ಆಮೇಲೆ ನಿಮ್ಗೆ ಇಮೇಲ್ ID ಕೂಡ ಕೊಡ್ತೀನಿ, ನಮ್ಮ CMದು ಮತ್ತೆ ಮಿನಿಸ್ಟರ್ ಆಫ್ ವಿಮೆನ್ ಅಂಡ್ ಚಿಲ್ಡ್ರನ್ದು, ಉಮಾಶ್ರೀ ಅವ್ರದ್ದು ಇಮೇಲ್ ID. ಅವರು ಮಿನಿಸ್ಟರ್ ಆಫ್ ವಿಮೆನ್ ಅಂಡ್ ಚಿಲ್ಡ್ರನ್ ಡೆವಲಪ್ಮೆಂಟ್, min-wcd@karnataka.gov.in. ಮತ್ತೆ ನಮ್ಮ ಚೀಫ್ ಮಿನಿಸ್ಟರ್ದು chiefminister@karnataka.gov.in. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇದೆರಡನ್ನು. ಆಮೇಲೆ ಟ್ವಿಟರ್ ಅಲ್ಲೂ ಟ್ಯಾಗ್ ಮಾಡೋದು ಮರಿಬೇಡಿ. ಪ್ರೆಷರೈಸ್ ಮಾಡಕ್ ಟ್ರೈ ಮಾಡಿ. ಅಂದ್ರೆ ನೀವು ಹಿಂಗೆ ಪತ್ರ ಬರಿತಾನೆ ಇದ್ರೆ ನಾವ್ ನಮ್ ಕೈನಲ್ಲಿ ಆದಷ್ಟು ನಾವು ಮಾಡೋಣ. ಬೇರೆ ನಮ್ಮ ಹತ್ರ ನಾವೇನು ಮಾಡಕ್ ಇಷ್ಟು ಮ್ಯಾಕ್ಸಿಮಮ್. ಇಲ್ಲಾಂದ್ರೆ ನೀವು ಹತ್ರದಲ್ಲೇ ಇದ್ರೆ, ಬೆಂಗಳೂರಿನಲ್ಲಿ ಜಾಥಾ ನಡೀತಾ ಇದ್ರೆ ಅಲ್ಲಿಗೆ ಹೋಗಂಗಿದ್ರೆ ಅಲ್ಲಿಗೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ. ಅಂಗನವಾಡಿ ವರ್ಕರ್ಸ್ಗೆ ಅವ್ರಿಗೆ ನಿಜಾಲು ಊಟ ಮಾಡೋದು ಕಷ್ಟ ಆಗ್ತಾ ಇದೆ ಈಗ ನಾವು ನೋಡಿರೋ ಪ್ರಕಾರ. ಸೊ ದಯವಿಟ್ಟು ನಿಮ್ ಹೆಲ್ಪ್ ಬೇಕು.
ಅವರು ನಮ್ಮವ್ರೆ, ಅವರಿಂದಾನೇ ನಾವೆಲ್ಲ ಡೆವಲಪ್ ಆಗ್ತಾ ಇರೋದು, ಅವ್ರ ಎಫರ್ಟ್ಸ್ ಇಂದಾನೇ ಈ ತರ ಎಲ್ಲ ಆಗ್ತಾ ಇರೋದು. ಸೊ ಗೌರ್ಮೆಂಟ್ ಮಾಡಿರೋದು ಸರ್ವಿಸು ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಪ್ರೋಗ್ರಾಮು. ಸೊ ಅದಕ್ಕೆ ಅವ್ರು ಸರಿಯಾಗಿ ಅಲೋಕೇಟ್ ಮಾಡ್ತಾ ಇಲ್ಲ, ಸರಿಯಾಗಿ ಹೆಂಗ್ ಮಾಡ್ಬೇಕು ಅಂತ ಯೋಚನೆ ಇಲ್ಲ. ಸೊ ಇದೊಂದು ಸ್ವಲ್ಪ ಏರುಪೇರಿದೆ. ಸೊ ಇದನ್ನೆಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂತೀನಿ, ಇದನ್ನ ಸರಿ ಮಾಡ್ತಾರೆ ಅಂತ ಅನ್ಕೊಂತೀನಿ ನಮ್ಮ ಸ್ಟೇಟ್ ಗೌರ್ಮೆಂಟ್. ಸೊ ಹಿಂಗೆ ಎಲ್ಲ ನೀವು ನಂಗೆ ಮೆಸೇಜ್ ಕಳಿಸ್ತಾ ಇರಿ. ಇವ್ರಿಗೆ ಇಮೇಲ್ ಮಾಡೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು. ಅಟ್ಲೀಸ್ಟ್ ಒಂದು ಇಮೇಲ್ ಕಳಿಸ್ರಿ, ಏನೇನೋ ಮಾಡ್ತೀರಂತೆ, ಒಂದು ಫ್ರೀ ಏನು ಮಾಡೋದಿಲ್ಲ, ಒಂದು ಇಮೇಲ್ ಕಳಿಸಿ ಹಿಂಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ದಯವಿಟ್ಟು ಅವ್ರ ಸಂಬಳ ಇನ್ಕ್ರೀಸ್ ಮಾಡಿ ಅಂತ ಹೇಳಿ. ದಯವಿಟ್ಟು ಇದನ್ನ ಇಷ್ಟು ಕೆಲಸ ಮಾಡಿ, ಇಷ್ಟನ್ನು ಮಾಡೋಕ್ಕಾಗಲ್ಲ ನಿಮ್ಮ ಕೈನಲ್ಲೇ, ಖಂಡಿತವಾಗ್ಲೂ ಆಗುತ್ತೆ. ಆಮೇಲೆ ಫೇಸ್ಬುಕ್ಕಲ್ಲೇ ಲೈಕ್ ಹೊಡೆಯೋದು ಮರಿಬೇಡಿ ಪೇಜ್ನ ಚಿಂದಿ ಚಿತ್ರಣ ಎಲ್ಲ ಲಿಂಕ್ ಎಲ್ಲ ಕೆಳಗಡೆ ಇರುತ್ತೆ. ಟ್ವಿಟರಲ್ಲಿ ಫಾಲೋ ಮಾಡ್ಬೋದು, G+ ಅಲ್ಲಿ ಫಾಲೋ ಮಾಡ್ಬೋದು. ಆಮೇಲೆ ಯೂಟ್ಯೂಬ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ, ಲೈಕ್ ಮಾಡಿ. ಆಮೇಲೆ ನಾನು ಹಳೆ ವಿಡಿಯೋಸ್ ಎಲ್ಲ ನೋಡಿ ಬೇಕಾರೆ. ಆಮೇಲೆ ನಿಮ್ಮ ಹತ್ರ ಏನೇನೋ ಕಮೆಂಟ್ಸ್ ಇದ್ರೆ ಅಥವಾ ಏನಾದ್ರು ಸಜೆಷನ್ ಇದ್ರೆ ದಯವಿಟ್ಟು ನಂಗೆ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ. ಬಜೆಟ್ ಬಗ್ಗೆ, ಸೊಲ್ಯೂಷನ್ಸು, ಆಮೇಲೆ ಅಂಗನವಾಡಿ ಈ ತರ, ಆಮೇಲೆ ಗೌರ್ಮೆಂಟ್ ಬಗ್ಗೆ ದಯವಿಟ್ಟು ಏನಾದ್ರು ಕಮೆಂಟ್ಸ್ ಹಾಕಿ. ಕಮೆಂಟ್ಸ್ ಹಾಕೋದ್ರಿಂದ ಪಬ್ಲಿಕ್ಕಿಗೆಲ್ಲ ಗೊತ್ತಾಗತ್ತೆ. ಸೊ ನೀವು ಅನ್ಕೊಂಡಿದ್ದು ಕರೆಕ್ಟೋ ಅಥವಾ ನಾವು ಅನ್ಕೊಳೋದು ಕರೆಕ್ಟೋ ಏನಾದ್ರು ನಮ್ಗೊಂಥರ ಐಡಿಯಾ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.